ನಮಸ್ಕಾರ ಸ್ನೇಹಿತರೆ. 2026 ಆಗಸ್ಟ್ 28ನೇ ತಾರೀಕು ಶುಕ್ರವಾರ, ಅದೇ ದಿನ ಶ್ರಾವಣ ಮಾಸದ ಹುಣ್ಣಿಮೆ, ಅದೇ ದಿನ ರಕ್ಷಾಬಂಧನ ಮತ್ತು ಕೆಲವು ಪಂಚಾಂಗಗಳ ಪ್ರಕಾರ ಅದೇ ದಿನ ವರಮಹಾಲಕ್ಷ್ಮಿ ವ್ರತ ಕೂಡ ಬಂದಿದೆ. ಹಾಗಾದ್ರೆ ಹಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಹುಣ್ಣಿಮೆ ದಿನವೇ ವರಮಹಾಲಕ್ಷ್ಮಿ ವ್ರತ ಮಾಡಬಹುದಾ? ಸ್ನೇಹಿತರೆ, ವರಮಹಾಲಕ್ಷ್ಮಿ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿಯನ್ನ ಆಚರಿಸಲಾಗುತ್ತೆ. ಕೆಲವು ತೊಂದರೆಗಳಿಂದ ಆಚರಿಸಕ್ಕಾಗದೇ ಇರುವಂತಹವರು 3ನೆಯ ಅಥವಾ 4ನೆಯ ಶುಕ್ರವಾರದಂದು ಆಚರಿಸ್ಕೊಳ್ತಾರೆ. ಈ ಬಾರಿ 3ನೆಯ ಶುಕ್ರವಾರ ಹುಣ್ಣಿಮೆ ಬಂದಿರುವುದರಿಂದ ಅಂದು ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ ಎಂಬುದು ಹಲವರ ಮನಸ್ಸಿನಲ್ಲಿ ಮೂಡಿರುವಂತಹ ಗೊಂದಲ. ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಇಲ್ಲಿ ಮುಖ್ಯವಾದದ್ದು ಕೇವಲ ದಿನಾಂಕವಲ್ಲ, ನಮ್ಮ ಕುಟುಂಬದ ಸಂಪ್ರದಾಯ, ಸ್ಥಳೀಯ ಪಂಚಾಂಗ ಮತ್ತು ವ್ರತದ ಆಚರಣಾ ಪದ್ಧತಿ. ವರಮಹಾಲಕ್ಷ್ಮಿ ವ್ರತ ಅಂದ್ರೇನು? ಮೊದಲಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವನ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ದೇವಿಯ ವಿಶೇಷ ರೂಪ. ವರ ಎಂದರೆ ವರವನ್ನ ನೀಡುವಳು. ಅಂದ್ರೆ ಭಕ್ತರು ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧಿಸುವ ವಿಶೇಷ ದಿನವೇ ವರಮಹಾಲಕ್ಷ್ಮಿ ವ್ರತ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಈ ವ್ರತವನ್ನ ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸುವ ಸಂಪ್ರದಾಯವಿದೆ. ಸಾಮಾನ್ಯವಾಗಿ ಶ್ರಾವಣ ಹುಣ್ಣಿಮೆಗೆ ಮುಂದಿನ ಶುಕ್ರವಾರವನ್ನ ವರಮಹಾಲಕ್ಷ್ಮಿ ವ್ರತಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಆದ್ರೆ 2026ರಲ್ಲಿ ತಿಥಿಯ ವಿಶೇಷ ಹೊಂದಾಣಿಕೆಯಿಂದಾಗಿ ದಿನಾಂಕದ ಬಗ್ಗೆ ವಿವಿಧ ಪಂಚಾಂಗಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತಿದೆ. ಆಗಸ್ಟ್ 28ರಂದು ಏನು ವಿಶೇಷ? 2026 ಆಗಸ್ಟ್ 28 ಶುಕ್ರವಾರದಂದು ಶ್ರಾವಣ ಹುಣ್ಣಿಮೆ ಬರುತ್ತಿದೆ. ಪಂಚಾಂಗದ ಪ್ರಕಾರ ಹುಣ್ಣಿಮೆಯೇ ತಿಥಿ ಆಗಸ್ಟ್ 27ರ ಬೆಳಗ್ಗೆ ಆರಂಭವಾಗಿ ಆಗಸ್ಟ್ 28ರ ಬೆಳಗ್ಗೆ ಮುಕ್ತಾಯವಾಗುತ್ತದೆ ಎಂದು ಕೆಲವು ಪಂಚಾಂಗಗಳು ಸೂಚಿಸುತ್ತವೆ. ಇದೇ ಆಗಸ್ಟ್ 28ರಂದು ರಕ್ಷಾಬಂಧನ, ಶ್ರಾವಣ ಹುಣ್ಣಿಮೆ ಮತ್ತು ವರಮಹಾಲಕ್ಷ್ಮಿ ವ್ರತವನ್ನು ಕೆಲವು ಪಂಚಾಂಗಗಳು ಒಂದೇ ದಿನದಲ್ಲಿ ಸೂಚಿಸಿವೆ. ಅದಕ್ಕಾಗಿಯೇ ಈ ವರ್ಷ ಜನರಲ್ಲಿ ಗೊಂದಲ ಹೆಚ್ಚಾಗಿದೆ. ಹಾಗಾದ್ರೆ 28ನೇ ತಾರೀಕಿನಂದು ವ್ರತ ಮಾಡಬಹುದೇ? ಇದಕ್ಕೆ ಉತ್ತರ, ನಿಮ್ಮ ಸ್ಥಳೀಯ ಪಂಚಾಂಗ ಮತ್ತು ಕುಟುಂಬದ ಸಂಪ್ರದಾಯದ ಪ್ರಕಾರ ಮಾಡಬಹುದು. ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಎಲ್ಲಾ ಪ್ರದೇಶಗಳಲ್ಲಿಯೂ ಹಬ್ಬಗಳನ್ನು ಒಂದೇ ರೀತಿಯ ಪಂಚಾಂಗ ನಿಯಮದಿಂದ ಆಚರಿಸುವುದಿಲ್ಲ. ಕೆಲವು ಪಂಚಾಂಗಗಳು ಶ್ರಾವಣ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರ ಎಂಬ ನಿಯಮವನ್ನು ಅನುಸರಿಸಿ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನ ಸೂಚಿಸುತ್ತವೆ. ಮತ್ತಷ್ಟು ಪಂಚಾಂಗಗಳು ಆಗಸ್ಟ್ 28ರ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಸೂಚಿಸುತ್ತವೆ. ಆದ್ದರಿಂದ 28ರಂದು ಮಾಡಿದರೆ ಖಂಡಿತ ತಪ್ಪು ಎಂದು ಹೇಳುವುದು ಸರಿಯಲ್ಲ. ಅದೇ ರೀತಿಯಲ್ಲಿ ಎಲ್ಲರೂ ಕಡ್ಡಾಯವಾಗಿ 28ರಂದು ಮಾತ್ರ ಮಾಡಬೇಕು ಎಂದು ಹೇಳುವುದು ಸರಿಯಲ್ಲ. ನೀವು ಯಾವ ಸಂಪ್ರದಾಯವನ್ನು ಅನುಸರಿಸುತ್ತೀರೋ, ನಿಮ್ಮ ಮನೆಯ ಹಿರಿಯರು ಯಾವ ದಿನಾಂಕವನ್ನು ಆಚರಿಸಿಕೊಂಡು ಬಂದಿದ್ದಾರೋ, ನಿಮ್ಮ ಊರಿನ ಪುರೋಹಿತರು ಅಥವಾ ಪಂಚಾಂಗದಲ್ಲಿ ಯಾವ ದಿನವನ್ನು ಸೂಚಿಸಿದ್ದಾರೋ ಅದನ್ನು ಅನುಸರಿಸುವುದು ಉತ್ತಮ. ಹುಣ್ಣಿಮೆ ಮತ್ತು ವರಮಹಾಲಕ್ಷ್ಮಿ ವ್ರತ ಒಂದೇ ದಿನ ಬಂದರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹುಣ್ಣಿಮೆ ಒಂದು ತಿಥಿ, ವರಮಹಾಲಕ್ಷ್ಮಿ ವ್ರತ ಒಂದು ನಿರ್ದಿಷ್ಟ ಶುಕ್ರವಾರಕ್ಕೆ ಸಂಬಂಧಿಸಿದ ಆಚರಣೆ. ಅದರಲ್ಲಿ ಎರಡೂ ಒಂದೇ ದಿನ ಬಂದ್ರೆ ಅವುಗಳ ಮಹತ್ವಗಳು ಒಂದಕ್ಕೊಂದು ವಿರುದ್ಧವಾಗುವುದಿಲ್ಲ. ಅಂದ್ರೆ ಹುಣ್ಣಿಮೆ ದಿನ ಮಹಾಲಕ್ಷ್ಮಿಯನ್ನ ಪೂಜಿಸಬಾರದು ಎಂಬ ಸಾಮಾನ್ಯ ನಿಯಮ ಇಲ್ಲ. ಬದಲಾಗಿ ಆ ದಿನ ಭಕ್ತಿಯಿಂದ ದೇವರನ್ನು ಆರಾಧಿಸುವುದು ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ಆದರೆ ವರಮಹಾಲಕ್ಷ್ಮಿ ವ್ರತದ ನಿಖರ ಆಚರಣಾ ದಿನಾಂಕ ಮಾತ್ರ ನಿಮ್ಮ ಪಂಚಾಂಗದ ನಿಯಮಕ್ಕೆ ಅನುಗುಣವಾಗಿರಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ಮನೆಯ ಸಿದ್ಧತೆ. ಈಗ ಪೂಜೆಯ ಸಿದ್ಧತೆ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ರಂಗೋಲಿ ಅಥವಾ ಅಷ್ಟದಳ ಕಮಲದ ರಂಗೋಲಿ ಹಾಕಬಹುದು. ನಂತರ ಒಂದು ಕಳಸವನ್ನು ಸಿದ್ಧಪಡಿಸಬಹುದು. ಕಳಶದಲ್ಲಿ ಅಕ್ಕಿ ಅಥವಾ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅಳವಡಿಸಿ ಅದರ ಮೇಲೆ ತೆಂಗಿನಕಾಯನ್ನು ಇಡುವ ಪದ್ಧತಿ ಹಲವು ಕುಟುಂಬಗಳಲ್ಲಿ ಇದೆ. ನಂತರ ಕಳಶಕ್ಕೆ ಅರಿಶಿನ, ಕುಂಕುಮ, ಹೂವುಗಳಿಂದ ಅಲಂಕಾರ ಮಾಡಬಹುದು. ಮಹಾಲಕ್ಷ್ಮಿ ದೇವಿಯ ಮುಖವಾಡ ಅಥವಾ ಚಿತ್ರವನ್ನು ಕುಟುಂಬದ ಸಂಪ್ರದಾಯದಂತೆ ಅಲಂಕರಿಸಬಹುದು. ದೇವಿಗೆ ಯಾವ ಅಲಂಕಾರ ಮಾಡಬೇಕು? ವರಮಹಾಲಕ್ಷ್ಮಿ ಪೂಜೆಯ ಪ್ರಮುಖ ಆಕರ್ಷಣೆ ದೇವಿಯ ಅಲಂಕಾರ. ಹೊಸ ಸೀರೆ, ಹೂವು, ಆಭರಣ, ಬಳೆ, ಕುಂಕುಮ ಮುಂತಾದವುಗಳಿಂದ ದೇವಿಯನ್ನು ಅಲಂಕರಿಸುವ ಪದ್ಧತಿ ಇದೆ. ಇಲ್ಲಿ ಒಂದು ವಿಷಯ ನೆನಪಿಡಿ, ದೇವಿಗೆ ದುಬಾರಿ ವಸ್ತುಗಳನ್ನ ಇಡಲೇಬೇಕು ಎಂಬ ನಿಯಮವಿಲ್ಲ. ಭಕ್ತಿಯೇ ಮುಖ್ಯ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸರಳವಾಗಿ ಅಲಂಕರಿಸಿದರೂ ಸಾಕು. ಒಂದು ಹೂವು, ಒಂದು ದೀಪ, ಸ್ವಲ್ಪ ಅರಿಶಿನ, ಕುಂಕುಮ ಭಕ್ತಿಯಿಂದ ಅರ್ಪಿಸಿದರೆ ಅದೇ ವಿಶೇಷ. ಪೂಜೆ ಹೇಗೆ ಆರಂಭಿಸಬೇಕು? ಮೊದಲಿಗೆ ಗಣಪತಿಯನ್ನು ಪೂಜಿಸಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಸ್ಮರಿಸುವುದು ನಮ್ಮ ಸಂಪ್ರದಾಯ. ನಂತರ ಕಳಸದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನ ಮಾಡಿ ಪೂಜೆ ಪ್ರಾರಂಭಿಸಬಹುದು.
ಅರಿಶಿನ, ಕುಂಕುಮ, ಹೂವು, ಅಕ್ಷತೆ, ಹಣ್ಣು, ನೈವೇದ್ಯ ಮುಂತಾದವುಗಳನ್ನು ಅರ್ಪಿಸಬಹುದು. ನಿಮ್ಮ ಕುಟುಂಬದಲ್ಲಿ ಪ್ರಚಲಿತವಿರುವ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಕ್ಷ್ಮೀ ಸ್ತೋತ್ರವನ್ನ ಪಠಿಸಬಹುದು. ವರಮಹಾಲಕ್ಷ್ಮಿ ವ್ರತದ ವ್ರತದಾರ. ಅನೇಕ ಕುಟುಂಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ವಿಶೇಷವಾದ ವ್ರತದಾರ ಅಥವಾ ರಕ್ಷೆಯನ್ನು ಪೂಜಿಸಿ ಧರಿಸುವ ಪದ್ಧತಿ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಅರಿಶಿನ ಹಚ್ಚಿದ ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳುತ್ತಾರೆ. ಆದರೆ ದಾರದ ಸಂಖ್ಯೆ, ಕಟ್ಟುವ ಕೈ ಮತ್ತು ಯಾವಾಗ ಕಟ್ಟಬೇಕು ಎಂಬುದರಲ್ಲಿ ಕುಟುಂಬ ಹಾಗೂ ಪ್ರಾದೇಶಿಕ ಆಚರಣೆಗಳಲ್ಲಿ ವ್ಯತ್ಯಾಸ ಇರಬಹುದು. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯವನ್ನ ಆಚರಿಸಿ. ಚಾರುಮತಿ ದೇವಿಯ ಕತೆ. ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಕಥೆಗಳಲ್ಲಿ ಚಾರುಮತಿ ಎಂಬ ಭಕ್ತೆಯ ಕಥೆಯು ಒಂದು. ಚಾರುಮತಿ ಎಂಬ ಭಕ್ತಿಯಿಂದ ಸಂತುಷ್ಟಳಾದ ಮಹಾಲಕ್ಷ್ಮಿ ದೇವಿಯು ಅವಳಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನನ್ನು ಪೂಜಿಸುವಂತೆ ತಿಳಿಸಿದಳು ಎಂಬುದು ವ್ರತ ಕಥೆಯ ಪ್ರಸಿದ್ಧ ರೂಪ. ಚಾರುಮತಿ ದೇವಿಯ ಸೂಚನೆಯಂತೆ ವ್ರತವನ್ನು ಆಚರಿಸಿ ಇತರ ಮಹಿಳೆಯರನ್ನು ಪೂಜೆಯಲ್ಲಿ ಭಾಗವಹಿಸಲು ಆಹ್ವಾನಿಸಿದಳು. ಎಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಆರಾಧಿಸಿದರು. ಈ ಕಥೆಯ ಮುಖ್ಯ ಸಂದೇಶ ಏನೆಂದರೆ, ದೇವರ ಪೂಜೆಯಲ್ಲಿ ಕೇವಲ ಸಂಪತ್ತು ಮುಖ್ಯವಲ್ಲ, ಭಕ್ತಿ, ನಂಬಿಕೆ, ಹಂಚಿಕೊಳ್ಳುವ ಮನಸ್ಸು ಮತ್ತು ಕುಟುಂಬದ ಸಂತೋಷವೂ ಮುಖ್ಯ. ನೈವೇದ್ಯಕ್ಕೆ ಏನು ಮಾಡಬಹುದು? ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮನೆಯ ಸಂಪ್ರದಾಯದಂತೆ ಹಲವು ರೀತಿಯ ನೈವೇದ್ಯಗಳನ್ನು ತಯಾರಿಸ್ತಾರೆ. ಒಬ್ಬಟ್ಟನ್ನ ಮಾಡಬಹುದು, ಪಾಯಸ ಮಾಡಬಹುದು, ಕೋಸಂಬರಿ, ಪುಳಿಯೋಗರೆ, ಹುಳಿಯನ್ನ ಅಥವಾ ಇತರ ಸಾತ್ವಿಕ ಪದಾರ್ಥಗಳನ್ನು ಕುಟುಂಬದ ಪದ್ಧತಿಯಂತೆ ತಯಾರಿಸಬಹುದು. ಆದರೆ ನೈವೇದ್ಯದ ಪ್ರಮಾಣಕ್ಕಿಂತ ಭಕ್ತಿಯೇ ಮುಖ್ಯ. ಮನೆಯಲ್ಲಿ ಸಾಧ್ಯವಾದಷ್ಟು ಸರಳವಾಗಿ ಮಾಡಿ ದೇವರಿಗೆ ಅರ್ಪಿಸಬಹುದು. ಮಹಿಳೆಯರು ಮಾತ್ರ ಮಾಡಬೇಕೆ? ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ವಿವಾಹಿತ ಮಹಿಳೆಯರು ಕುಟುಂಬದ ಕ್ಷೇಮಕ್ಕೆ ಆಚರಿಸುವ ಪದ್ಧತಿ ಬಹಳ ಪ್ರಸಿದ್ಧ. ಆದರೆ ಆಚರಣೆ, ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಕೆಲವು ಕುಟುಂಬಗಳಲ್ಲಿ ಅವಿವಾಹಿತ ಮಹಿಳೆಯರು ಈ ಪೂಜೆಯನ್ನ ಮಾಡುತ್ತಾರೆ. ಆದ್ದರಿಂದ ಇವರೇ ಮಾಡಬೇಕು, ಅವರು ಮಾಡಬಾರದು ಎಂದು ಎಲ್ಲರಿಗೂ ಒಂದೇ ನಿಯಮವನ್ನು ಅನ್ವಯಿಸುವ ಬದಲು ಕುಟುಂಬದ ಸಂಪ್ರದಾಯವನ್ನು ಗೌರವಿಸುವುದು ಉತ್ತಮ. ಆಗಸ್ಟ್ 28ರಂದು ಹುಣ್ಣಿಮೆ ಇರುವುದರಿಂದ ಏನು ಮಾಡಬೇಕು? ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗ. ಆಗಸ್ಟ್ 28ರಂದು ನಿಮ್ಮ ಮನೆಯ ಪಂಚಾಂಗದಲ್ಲಿ ವರಮಹಾಲಕ್ಷ್ಮಿ ವ್ರತದ ದಿನ ಎಂದು ಸೂಚಿಸಿದರೆ ನೀವು ಆ ದಿನವೇ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಪೂಜೆ ಮಾಡಬಹುದು. ಅದೇ ದಿನ ಹುಣ್ಣಿಮೆ ಕೂಡ ಇರುವುದರಿಂದ ಹುಣ್ಣಿಮೆಯ ಪೂಜೆ, ರಕ್ಷಾಬಂಧನ ಅಥವಾ ಇತರ ಕುಟುಂಬ ಆಚರಣೆಗಳಿದ್ದರೆ ಅವುಗಳನ್ನು ಸಹ ತಮ್ಮ ತಮ್ಮ ಸಂಪ್ರದಾಯದಂತೆ ಮಾಡಬಹುದು. ಆದರೆ ಒಂದೇ ದಿನ ಹಲವು ಆಚರಣೆಗಳಿವೆ ಎಂದು ಗಾಬರಿಯಾಗಬೇಕಿಲ್ಲ. ದೇವರ ಆರಾಧನೆ ಸ್ಪರ್ಧೆ ಅಲ್ಲ. ಪ್ರತಿಯೊಂದು ಆಚರಣೆಯೂ ಅದರ ಸಂಪ್ರದಾಯದಂತೆ ಸರಳವಾಗಿ ಮಾಡುವುದು ಮುಖ್ಯ. ಒಂದು ಮುಖ್ಯ ಸೂಚನೆ. ಇಲ್ಲಿ ಒಂದು ವಿಚಾರವನ್ನು ನಾನು ವಿಶೇಷವಾಗಿ ಹೇಳಲು ಬಯಸುತ್ತೇನೆ. 2026ರ ಆಗಸ್ಟ್ 28ರ ವರಮಹಾಲಕ್ಷ್ಮಿ ವ್ರತದ ದಿನಾಂಕದ ಬಗ್ಗೆ ವಿವಿಧ ಪಂಚಾಂಗಗಳಲ್ಲಿ ವ್ಯತ್ಯಾಸವಿದೆ. ಕೆಲವು ಪಂಚಾಂಗಗಳು ಆಗಸ್ಟ್ 28 ಸೂಚಿಸಿದವೆ, ಆದರೆ ಕೆಲವು ಕರ್ನಾಟಕದ ಮೂಲಗಳು ಆಗಸ್ಟ್ 21 ಸಂಪ್ರದಾಯಬದ್ಧ ದಿನವೆಂದು ವಿವರಿಸುತ್ತವೆ. ಹಾಗಾಗಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ತಮ್ಮ ಊರಿನ ಪಂಚಾಂಗವನ್ನು ಒಮ್ಮೆ ಪರಿಶೀಲಿಸಿ. ವಿಶೇಷವಾಗಿ ನೀವು ಕಟ್ಟುನಿಟ್ಟಾಗಿ ಕುಟುಂಬದ ವ್ರತ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರೆ ನಿಮ್ಮ ಮನೆಯ ಪುರೋಹಿತರು ಅಥವಾ ಸ್ಥಳೀಯ ಪಂಚಾಂಗದ ಸಲಹೆಯನ್ನು ಪಡೆಯಿರಿ. ಪೂಜೆಯಲ್ಲಿ ಮುಖ್ಯವಾದದ್ದು ಏನು? ನಾವು ದೇವರಿಗೆ ದೊಡ್ಡ ದೊಡ್ಡ ಅಲಂಕಾರ ಮಾಡ್ಬೋದು, ದುಬಾರಿ ಸೀರೆ ಹಾಕ್ಬೋದು, ಹಲವಾರು ಬಗೆಯ ನೈವೇದ್ಯ ಮಾಡ್ಬೋದು. ಆದರೆ ದೇವರ ಮುಂದೆ ಕುಳಿತು ಮನಸ್ಸಿನಲ್ಲಿ ಶಾಂತಿ ಇಲ್ದಿದ್ರೆ ಅದರ ಅರ್ಥ ಏನು? ವರಮಹಾಲಕ್ಷ್ಮಿ ಪೂಜೆಯ ನಿಜವಾದ ಅರ್ಥ ನಮ್ಮ ಮನೆಗೆ ಕೇವಲ ಹಣ ಬರಲಿ ಎನ್ನುವುದಲ್ಲ. ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಆರೋಗ್ಯ ಇರಲಿ, ಮನಸ್ಸಿನಲ್ಲಿ ಶಾಂತಿ ಇರಲಿ, ಕುಟುಂಬದಲ್ಲಿ ಪ್ರೀತಿ ಇರಲಿ, ಒಬ್ಬರನ್ನೊಬ್ಬರು ಗೌರವಿಸುವ ಗುಣ ಇರಲಿ, ಮನೆಯಲ್ಲಿರುವ ಸಂತೋಷ ಉಳಿಯಲಿ. ಇದೇ ನಿಜವಾದ ವರ. ಮಹಿಳೆಯರಿಗೆ ವಿಶೇಷ ಸಂದೇಶ. ಈ ದಿನ ವಿಶೇಷವಾಗಿ ಮಹಿಳೆಯರು ತಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾರೆ. ತಾಯಿ, ಹೆಂಡತಿ, ಮಗಳು, ಸೊಸೆ, ಮನೆಯ ಪ್ರತಿಯೊಬ್ಬರನ್ನು ನೋಡಿಕೊಳ್ಳುತ್ತಾ ತನ್ನ ಬಗ್ಗೆ ಮರೆತು ಬಿಡುವ ಮಹಿಳೆಯರು ಎಷ್ಟೋ ಜನ. ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆಯ ದಿನ ದೇವಿಯ ಮುಂದೆ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವಾಗ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಕೂಡ ಒಂದು ಕ್ಷಣ ಪ್ರಾರ್ಥಿಸಿ. ಅಮ್ಮ, ನನ್ನ ಮನೆಗೆ ಸಂತೋಷ ಕೊಡು, ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡು, ನನ್ನ ಕೈಯಿಂದ ಒಳ್ಳೆಯ ಕಾರ್ಯಗಳು ನಡೆಯಲಿ, ನನ್ನ ಮನೆಯಲ್ಲಿರುವ ಎಲ್ಲರಿಗೂ ಸುಖ ಶಾಂತಿ ಇರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಹಾಗಾದರೆ ಸ್ನೇಹಿತರೆ, 2026ರ ಆಗಸ್ಟ್ 28 ಶುಕ್ರವಾರದಂದು ಶ್ರಾವಣ ಹುಣ್ಣಿಮೆ ಇರುವುದಂತೂ ಸ್ಪಷ್ಟವಾಗಿದೆ ಮತ್ತು ಕೆಲವು ಪ್ರಮುಖ ಪಂಚಾಂಗಗಳಲ್ಲಿ ಅದೇ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಸೂಚಿಸಲಾಗಿದೆ. ಆದರೆ ಕೆಲವು ಸಂಪ್ರದಾಯಗಳಲ್ಲಿ ಆಗಸ್ಟ್ 21ರಂದು ವ್ರತವನ್ನು ಆಚರಿಸುವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯ, ನಿಮ್ಮ ಸ್ಥಳೀಯ ಪಂಚಾಂಗ, ನಿಮ್ಮ ಆಚರಣೆಯ ಸರಿಯಾದ ಮಾರ್ಗ, ದಿನಾಂಕದ ಬಗ್ಗೆ ಗೊಂದಲವಿದ್ದರೆ ತಪ್ಪು ಸರಿ ಎಂದು ವಾದ ಮಾಡುವ ಬದಲು ನಿಮ್ಮ ಕುಟುಂಬದ ಆಚರಣೆಯನ್ನು ಗೌರವಿಸಿ. ಯಾಕೆಂದ್ರೆ ಭಕ್ತಿಗೆ ಮುಖ್ಯವಾದದ್ದು ದಿನಾಂಕಗಿಂತ ನಂಬಿಕೆ, ಪೂಜೆಗೆ ಮುಖ್ಯವಾದದ್ದು ಅಲಂಕಾರಕ್ಕಿಂತ ಭಕ್ತಿ.
ಮಹಾಲಕ್ಷ್ಮಿಗೆ ಮುಖ್ಯವಾದದ್ದು ಸಂಪತ್ತಿಗಿಂತ ಸಾತ್ವಿಕ ಮನಸ್ಸು. ಈ ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷ ನೆಲೆಸಲಿ ಎಂದು ಮಹಾಲಕ್ಷ್ಮಿ ದೇವಿಯಲ್ಲಿ ಪ್ರಾರ್ಥಿಸೋಣ. ಈ ವರಮಹಾಲಕ್ಷ್ಮಿ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಮನೆಯ ಉಪಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ಜಯ.